ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಾವು ಬರ್ಲಿ ಮಾರ್ಕೆಟಿಗೆ ಏನೋ ತರ್ಬೇಕನ ಇದು ಮಟನ್ ತೊಂಬರ್ರಿ, ತೊಂಬರ್ಲೆ ಒಂದು ಅರ್ಧ ಕಿಲೋ ಮಟನ್ ತೊಂಬರ್ರಿ. ನಿಮ್ಗೆ ಒಂದು ಅರ್ಧ ಕಿಲೋ ಚಿಕನ್ ತೊಂಬರ್ರಿ. ಹುಡುಗರು ತಿನ್ನಂಗಿಲ್ಲ ಮಟನ್. ತೊಂಬರ್ಲೆ ಅಂದ್ರೆ ಅದು ಚಲೋ ಸಿಗ್ತದೆ. ನೋಡ್ರಿ ಮುನ್ನ ತಳಗೆ ವೇಟ್ ಮಾಡಕತ್ತಾನೆ. ಕೆಲಸ ಅಂದ್ರೆ ಏನ್ರಿ ಭಾಳ ಕೆಲಸ ಏನಿಲ್ಲ. ಮೊಬೈಲ್ ಬಾಕ್ಸ್ ತೊಗೋಬೇಕು ನೆನಪೇನು ನನಗೆ. ಇಲ್ಲೇ ಮೊಬೈಲ್ ಬಾಕ್ಸ್ ಬಂದ್ವಿ ಈಗ ನಮ್ಮ ಖಾಯಂ ಅಂಗಡಿಗೆ. ನನಗೇನಾರ ಪ್ಯಾಂಟ್ ಹಿಡಿಬೇಕಂದ್ರೆ ನಾನು ಇಲ್ಲೇ ಬರೋದು ತೊಗೊಳಕ್ಕೆ. ಆದರೆ ಫಿಕ್ಸ್ ಇರಲ್ಲ ರೇಟ್. 250 ರೂಪಾಯಿ ಒಂದು ಪ್ಯಾಂಟೆ. ಭಾಳ ಮನೆ ಪ್ಯಾಂಟ್ಸ್ ತಾನೆ ನಿಮಗೆ ಇವ ಟ್ರ್ಯಾಕ್ ಪ್ಯಾಂಟೆ. ಅದ್ರ ಮುನ್ನ ಇಲ್ಲಿ ಫಿಕ್ಸ್ ರೇಟಪ್ಪ 250 ರೂಪಾಯಿ ಫಿಕ್ಸ್. ಈ ಬಂತು ನಾವು ಕಂಟಿನ್ಯೂ ಹಾಕ್ತಿದ್ವಿ. ಹೌದು ನಮ್ಮ ಈ ಬಂತು ಹಾಕ್ತಿದ್ವಿ ಕಂಟಿನ್ಯೂ ನಾವು. ಇದೊಂದು ಏನೋ ಸ್ವಲ್ಪ ಹೊಸದಪ್ಪ ಪ್ಯಾಟ್ರನ್. ಇದಕ್ಕಿಂತ ಹೊಸ ಟ್ರೈ ಮಾಡಿ ಹಿಂದೆ 2 ಪಾಕೆಟ್ ಅದಾವ ಅದಕ್ಕೆ. ಅಂದ್ರೆ ಹೊಸ ಮಾಡ್ತೀನಿ ರೀ. ನಾನು ಈಗ ಒಂದು ಇದನ್ನು ತೊಗೊತೀನಿ, ಒಂದು ಇದನ್ನು ತೊಗೊಂಡ್ಬಿಡ್ತೇನೆ. ಹೌದಲ್ಲ? ಮಾಡು ಏನು ಸೈಜ್ ನಮ್ಮದು 44 ಏನ? 44 ಇರಬೇಕು. ಅಂದ್ರೆ ಫ್ರೀ ಕುಂದಿರ್ಬೇಕು ಸೈಜ್. ಹೌದು. ಇದನ್ನು ಹೊಸದೈತಿ ಅಂತ ತೊಗೊಳಕತ್ರಿ. ಇದು 500 ರೂಪಾಯಿ ಅಂತೀರಪ್ಪ. ಇದು 500, ಇದು 300. ಭಾಳ ಆಗಲಿಲ್ಲ ಇದು. ಟ್ರೈ ಮಾಡಿ ಟ್ರೈ ಮಾಡ್ಬೋದು. ರೊಕ್ಕ ನಮ್ಮ ಬೇಕಲ್ಲ ಟ್ರೈ ಮಾಡೋದನ್ನ. ಹಾಂ ನೀನು ಕೊಡ್ತೀವಿ. ಬೇಡ 500 ರೂಪಾಯಿ ಒಳಗೆ ಮಸ್ತ್ ಪ್ಯಾಂಟ್ ಬರ್ತೈತಿ, ಜೀನ್ಸ್ ಪ್ಯಾಂಟ್ ಬರ್ತೈತಿ. ಇದೇನು ಬ್ಯಾಡ ನಮಗೆ, ಬೇಡ ಅಣ್ಣ. ಇದು ಬ್ಯಾಡ ತಗೋರಿ, ಇದು ಬೇಡ. ಎಂಥದ್ದು ಕೊಟ್ಬಿಡ್ರಿ ಇನ್ನೊಂದು. ಮುನ್ನೊಂದು ಬ್ರ್ಯಾಂಡ್ ಭಾರಿ ಐತ್ರಿಪ್ಪ. ಟೆಕ್ನೋ ಯಾವುದು ಮುನ್ನೋದು? ಟೆಕ್ನೋ ಬಾ ಟೆಕ್ನೋ. ಇವು ಹೆಂಗೆ ಪ್ಯಾಂಟ್ ಟಿ ಶರ್ಟ್ ಹೆಂಗೆ ಪ್ಯಾಂಟ್ ಇವು? ಇದು 400 ಮಾಮು. ಇದು 600. 400, 600 ಟೋಟಲ್ 300 ಮೈ ಮ್ಯಾಗ 1000 ರೂಪಾಯಿ ಐತಿ. ಫೋನ್ ನೋಡಿ ಯಾವ್ದೈತಿ? ಫೋನ್ ಏನು ಐಫೋನ್. ಮುನ್ನೊಂದು ಐಫೋನ್. ಮುನ್ನ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಮುನ್ನ ಬೆಸ್ಟ್ ಕ್ವಾಲಿಟಿ ಮನುಷ್ಯ. ಕ್ವಾಲಿಟಿ ಬೇಕು. ಈ ಅಂಗಡಿ ಹೆಂಗೆ ಗೊತ್ತೇನು ರೀ? ಎಲ್ಲ ಫಿಕ್ಸ್ ರೇಟ್. ಈಗ ನಾವೇನು ತೊಗೊಂಡಲ್ಲ 2 ಪ್ಯಾಂಟ್, ಇವು 300 ರೂಪಾಯಿ ಬಂದ್ರಿ. ಅದ್ರ ಕ್ವಾಲಿಟಿ ಇರ್ತಾರೆ ಇಲ್ಲಿ, ಚಲೋ ಇರ್ತಾರೆ. ಹೀಗಾಗಿ ಅಲ್ಲಿ ಭಾಳ ಮಂದಿ ಬರ್ತಾರೆ, ತೊಗೊತಾರೆ. ಅಲ್ಲ ತೊಂಬರಿ ಟಿ ಶರ್ಟ್ ಎಳ್ನೀರು ಇಲ್ಲಿ 25 ರೂಪಾಯಿ ಮುನ್ನ. ಅದಕ್ಕೆ ಉನ್ಕಲ್ನ್ಯಾಗ 40 ರೂಪಾಯಿ. ಸಿಬಿಟಿ ಒಳಗತ್ತಲ್ಲ 35 ರೂಪಾಯಿ. ಮತ್ತು ಇಲ್ಲೇ ಮುಂದೆ ಹೋದ್ರೆ ಮತ್ತೆ 25 ರೂಪಾಯಿ. ಹೀಗಾಗಿ ಎಲ್ಲಿ ಕಡಿಮೆ ಇರ್ತೈತಲ್ಲ ಅಲ್ಲಿ ತೊಗೋಬೇಕು, ಸುಮ್ಕೆ ಹೋಗ್ಬೇಕು. ಎಳ್ಳೀರು ಕುಡಿದ್ರೆ ಮನುಷ್ಯ ಆಯ್ತಲ್ರಿ, ಕೂಲಾಗಿರ್ತಾನೆ ಅಲ್ಲ ಮುನ್ನ. ಅದಕ್ಕೆ ನೀವು ಕೂಲಾಗಿರ್ತೀಯಲ್ಲ ಈಗ. ಫುಲ್ ಕೂಲ್. ಸಾನಿಯ ರೊಟ್ಟಿ ಮಾಡಕತ್ತಾಳ. ತಮ್ಮನ ನಿಂತ್ಕೊಂಡು ನೋಡಕತ್ತಾಳ. ಆತೇನು ಸಾನಿಯ ರೊಟ್ಟಿ ಮಾಡೋದು? ಅಕ್ಕಿ ಹೋಮ್ವರ್ಕ್ ಐತಿ ಅಂದೆ. ನಾನು ಬೆಳಗ್ಗಿಂದ್ರೆ ಕೆಲಸ ಮಾಡಿ ಸುಸ್ತಾಗೈತೆ. ಒಂದು 4 ಮಾಡಿದ್ದೆ. ರೊಟ್ಟಿ ಮಾಡಿಟ್ಟು ಮಾಡ್ಕೊಂಡು ತೊಗೊಂಬಂದು ಅಂದೆ. ಆತು ತಗೋ ಅಂತೇಳಿ ಮಾಡಕತ್ತಾಳ್ರಿ. ಇನ್ನೊಂದು 2 ರೊಟ್ಟಿದು ಐತಿ. ಆಮೇಲೆ ನೀವೇನು ಹೋಗಿ ಬಂದ್ರೆ ಮಾರ್ಕೆಟಿಗೆ? ಏನು ತೊಗೊಂಬಂದ್ರೆ? ನೈಟ್ ಪ್ಯಾಂಟ್. ಫಸ್ಟ್ 250 ರೂಪಾಯಿ ಇದ್ದವು. 250 ರೂಪಾಯಿ ಒಂದಿತ್ತು ಫಸ್ಟ್. ಈಗ 300 ರೂಪಾಯಿ ಆಗಿದೆ. 300 ರೂಪಾಯಿ ಒಂದಾಗಿವ ಅಂದ್ರೆ 600 ರೂಪಾಯಿ ಜೋಡಿ ಏನು? 600 ರೂಪಾಯಿ ಜೋಡಿ. 600 ರೂಪಾಯಿ ಫಿಕ್ಸ್ ರೇಟ ಇಲ್ಲಿ. ಏನು ಕೇಳಿ ಎಲ್ಲಿ ಅದು ಸ್ಪೋರ್ಟ್ಸ್ ಅಂಗಡಿ ಐತಲ್ಲ ಅಲ್ಲೇನ? ಅಲ್ಲೇ ಅಲ್ಲೇ ತಾಳ್ಕಿ ಬರ್ತಾವ ಪ್ಯಾಂಟ್ ತಗೊಂಡದ್ದು. ಅದಲ್ಲ ಮಟನ್ ಚಿಕನ್ ತೊಗೊಂಬಂದ್ರೆ ಅರ್ಧ ಕೆಜಿ ಮಟನ್, ಅರ್ಧ ಕೆಜಿ ಚಿಕನ್. ಸ್ಪೆಷಲ್ ಮನಿ ಒಳಗೆ ಚಿಕನ್ ಮತ್ತು ಮಟನ್ ಏನು ಮಮ್ಮಿ? ಸನೇ ಅಂತ ತೊಳ್ಕೊಂಬರ್ತೇನೆ ನಾನು. ಚಿಕನ್ ನೀವು ಮಾಡ್ತೀನಿ, ನಾ ಮಾಡಲೆ? ಚಿಕನ್ ನೀವು ಮಾಡ್ತಿ? ಮತ್ತು ನಾವು ಮಟನ್ ಮಾಡ್ತೀನಿ ಪಪ್ಪ ರೀ. ಮಸಾಲೆ ಹಾಕೋದು ಬೇಡ, ಉಳ್ಳಾಗಡ್ಡಿ ಅದನ್ನ ಹಾಕಿ ಕಷ್ಟ ಮಾಡಲೆ. ಮಮ್ಮಿ ನಮಗೂ ಹಂಗ ಮಾಡ. ದೀದಿ ಮಾಡ್ದ ತಗೋ ಚಿಕನ್. ಗಾಳಿ ನೋಡಿ ಹೆಂಗೈತಿ. ಹೌದ್ರಿ, ಸಣ್ಣಗೈತಿ ನೋಡಿ ಗಾಳಿ. ತಂಪ ಗಾಳಿ ಐತಿ. ಇಂಥ ಗಾಳಿ ಒಳಗೈತಲ್ಲ ಹೊರಕ್ಕೆ ಒಂದು ಊಟ ಮಾಡ್ಬೇಕು, ಅಡುಗೆ ಮಾಡ್ಬೇಕು. ಮಸ್ತ್ ಮಜಾ ಬರ್ತೈತಿ. ಭಾರಿ ಮಜಾ ಬರ್ತೈತಲ್ಲ. ಗ್ಯಾಸಿಗೆ ಬಂತಂದ್ರೆ ನಮಗೆ ಒಳಗೆಲ್ಲ ಕ್ಯಾನ್ಸಲ್. ನಾವು ಅಡಿಗೆ ಮಾಡೋದು ಊಟ ಮಾಡೋದೆಲ್ಲ ಇಲ್ಲ ಹೊರಗನ ನಮ್ದು.
ಒಂದು ತರಬೇಕು ನಾವು ಕಬ್ಬಣದ ಇದು ಒಲಿ ತಮ್ಮಂದು ಅದ್ರ ಮ್ಯಾಗ ಅಡುಗೆ ಮಾಡೋದೆಲ್ಲ ಮಾಡೋದು ಮಸ್ತ್ ಆಕೈತೆ ನೋಡಿ ಹಂಗೆ. ಯಾಕೆ ತೊಂಬರೋದು ಅವು ಸಿಗ್ತಾವಲ್ಲ ಒಲಿ ಅಂತಾವು, ಅವಾಗ ಗ್ಯಾಸಿನೂ ಸಿಗ್ತಾವು, ಆಮೇಲೆ ಕಟ್ಟಿಗೆಗೂ ಸಿಗ್ತಾವೆ. ಕಟ್ಟಿಗೆ ತೊಂಬರೋದು ನಾವು ಎಲ್ಲಿ ಅಡ್ಡಕ್ಕೆ ಸ್ವಲ್ಪ ಕಟ್ಟಿಗೆ ತರೋಣ ತಮ್ಮಂದು ಇಟ್ಕೊಂಡು ಅಂತ ಹೇಳಿದ್ರೆ ಅಡಿಗೆ ಗಿಡಿಗೆ ಮಾಡೋಕೆ ಮಸ್ತ್ ಆಕೈತೆ ಅದು. ತಮ್ಮನ್ನ ಇನ್ನೂ ಕಲ್ಕೋದನ್ನೇ ಅಡುಗೆ ಹೆಂಗೆ ಮಾಡೋದು ಅಂತೇಳಿ. ನಾನೇ ಉಳ್ಳಾಗಡ್ಡಿ ಇಟ್ಟಿಲ್ಲ ಅದು ಹಾಕ್ಬೇಕಂತಿದ್ದೆ, ಮತ್ತೆ ಮಮ್ಮಿ ಮಟನ್ ಸಾರು ಮಾಡತ್ತಾರ ಬಿಟ್ಟೆ. ಈ ಬರೀ ಉಳ್ಳಾಗಡ್ಡಿ ಅಂದ್ರೆ ಗ್ರೇವಿ ಆದ್ರೆ ಬಿಸಿ ಅಂದಾಗ ಹಚ್ಕೊಂಡ್ ತಿಂದ್ರೆ ಮಸ್ತ್ ಮಜಾ ಬರ್ತದೆ. ಹೌದಣ್ಣ, ಇಲ್ಲಾಂದ್ರೆ ಅದು ಗಿಬರ್ ಬರೀ ಗ್ರೇವಿ ಅಷ್ಟು ಹಾಕೋದು. ಹೌದು ಸ್ವಲ್ಪ ಡಿಫ್ರೆಂಟ್ ಇರ್ಬೇಕು. ನಿಮ್ಮ ಮಮ್ಮಿ ಮಾಡ್ದಾಗ ನಿಮ್ಮ ಮಮ್ಮಿ ಅಂತ ನಾನು ನಿಮ್ಮ ಮಮ್ಮಿ ಮಾಡ್ದಾಗ ನೀವು ಮಾಡೋದು ಬೇಡ, ನೀವು ಸ್ವಲ್ಪ ಡಿಫ್ರೆಂಟ್ ಮಾಡಿ. ಮಮ್ಮಿ ಹಾಂ ನಾ ಮಾಡಿದ್ ನೋಡಿ ರುಚಿಯಾಗಿ ಹಂಗ ಮಾಡಾಕತ್ತಾಳ ಬೇರೆ ಆಕೆ ಮಮ್ಮಿ ಮಾಡ್ದ ಮಾಡಬೇಡ ಅಂತ. ಅಲ್ಲ ಅಂದ್ರೆ ಈಗ ನೀನು ಉಳ್ಳಾಗಡ್ಡಿ ಸ್ವಲ್ಪ ಕಡಿಮೆ ಹಾಕ್ತೀಯ, ಆಕೆ ಬಾಳಿಗೆ ತುಂಬ ಹಾಕ್ಯಾಳ. ಆಕೆ ಗ್ರೇವಿ ಭಾಳ ಬೇಕಂತ ಅದ್ರಾಗ ಹೇಳಾಕೆ ಚಿಕನ್ ನಾವು ತಿನ್ನೋದು ನಮಗೆ ಹೆಂಗೆ ಬೇಕು ನಾವು ಮಾಡ್ಕೊಂತೀವಿ, ನೀನು ಸುಮ್ ಕುಂದ್ರ ಮಮ್ಮಿ ಅಂದ. ಅದಕ್ಕೆ ನಾ ಸುಮ್ ಕುಂದ್ರಂತ ಹೆಂಗಾರ ಯಾಕೆ ಮಾಡ್ಕೊಂಡು ಉಪ್ಪರ ಮಾಡ್ಕೊರ್ಲಿ ಖಾರ ಬೆಸ್ಟ್. ಅದ್ರಾಗ ಸಾನ ಏನಾರ ಗಡ್ಬಡ್ ಮಾಡಿಬಿಡ್ತಾಳೆ. ಗಡ್ಬಡ್ ಮಾಡ್ದಂಗೆ ಆಕಿ ರೆಸಿಪಿ ಅಡುಗೆ ಮಾಡಂಗನೇ ಇಲ್ಲ. ಆಮ್ಯಾಗ ಮಸ್ತ್ ಮಾಡ್ತಾಳೆ ಆಕಿ. ರೊಟ್ಟಿ ಅದು ಭಾರಿ ಮಾಡ್ತಾಳೆ. ಚಿಕನ್ ಸಾನಿಯಾ ತಮ್ಮನ ತಿನ್ನಂಗಿಲ್ಲ, ಚಿಕನ್ ತಿನ್ನಂಗಿಲ್ಲ, ಮಟನ್ ತಿನ್ನಂಗಿಲ್ಲ, ಮಟನ್ ತಿನ್ನಂಗಿಲ್ಲ ಅಲ್ಲ. ಅವ್ರ ಸಂಬಂಧ ಮತ್ತು ಸ್ಪೆಷಲ್ ತಮ್ಮಂದ ಅರ್ಧ ಕೆ ಜಿ ಚಿಕನ್. ಏನು ಕೋಳಿ ಹಿಡ್ಕೊಂಬರಕ್ಕೆ ಹೋಗಿದ್ರಲ್ಲ ಇಲ್ಲ ಸ್ಪೆಷಲ್ ಅಂದ್ರೆ ಏನ ಚಾಲು ಮಾಡ್ರಿ ಬ್ಯಾಟಿಂಗ್ ಮಾಡಕ್ಕೆ ಲೇಟಲ್ಲೇನ? ಪಲ್ಯಕ್ಕೆ ಹೋಗಿ ಒಂದ ನೋಡಕತ್ತಿದ್ವಿ ನಾವು. ಹಾಂ, ಒಂದು ಡಬ್ರಿ ಒಮ್ಮೆ ನೋಡೇವು, ಒಮ್ಮೆ ರೊಟ್ಟಿ ಒಮ್ಮೆ ನೋಡಕತ್ತಿದ್ವಿ. ಅಂದ್ರೆ ಬರೋಬ್ಬರಿ ಈಗ ಹಲ್ಲು ಮುಸ್ಕೊಂಡು ಹೊಟ್ಟೆ ಹಸ್ಕೊಂಡು ಕುಂತೀವಿ. ಮತ್ತೆ ಮಧ್ಯಾಹ್ನ ಉಂಡಿಲ್ಲ, ಬೆಳಿಗ್ಗೆ ತಾಲಿಪಟ್ಟು ತಿಂದಾರ ನಾವು. ನೆನಪೈತಿಲ್ಲ ನಿಮಗೆ? ಮಧ್ಯಾಹ್ನ ಊಟ ಮಾಡಿಲ್ಲ. ಕೆಲಸ ಮಾಡಿ ಹೊಟ್ಟೆ ನಾಳೆ ಬಂತೆ, ನೀ ನಾಳೆ ಬರೋದ್ರೊಳಗೆ ಬ್ಯಾರಲ್ ತೊಳೆದ್ರೊಳಗೆ ಕೆಲಸ ಮಾಡೋದು ಬೀಜ ಆಗಿಬಿಟ್ಟು ಬೆಳಿಗ್ಗೆ ನಾಷ್ಟ ಮಾಡಿದ್ರೆ ಮಧ್ಯಾಹ್ನ ಊಟ ಇಲ್ಲ ಏನಿಲ್ಲ, ಡೈರೆಕ್ಟ್ ಈಗ ಊಟ ಈಗ ತಮ್ಮನೆ ನಾ ಈಗ ಪಾಚ್ಕೊಂಡ್ ಬಿಡ್ತೇನೆ. ಮೊದಲು ಊಟ ಮಾಡೆ ಸನಿಯಾ, ಇದು ಊಟ ಮಾಡೋಣ. ತಡಿ, ಊಟ ಮಾಡೋಕ್ಕಿಂತ ಫಸ್ಟ್ ಒಂದು ಕೆಲಸ ಐತಿ. ಏನು? ಫಸ್ಟ್ ನಾವು ಊಟ ಮಾಡುವಾಗ ಏನು ನೋಡ್ಬೇಕು ಅದನ್ನ ಡಿಸೈಡ್ ಮಾಡ್ತೇವೆ. ನಾ ಹನ್ಸಾಸತನ ತಿಂದು ತಾರಕ್ ಮತಾನತ ತಾರಕ್ ಮತ್ತೆ ಹಚ್ಬಿಡ. ಕಾಮಿಡಿ ಇರ್ತೈತಿ, ಹನ್ಸಾಸತ್ ಹಸ್ತೇನೆ. ಕಾಮಿಡಿ ಇದ್ರೆ ಮಸ್ತ್ ಆಕೈತಿ. ಪಿಕ್ಚರ್ ನೋಡ್ಬೇಕಂತ ಹೇಳಿದ್ರೆ ಟೈಮ್ ಭಾಳ ಬೇಕು. ಅವು ಹೆಂಗೆ ಹೇಳಿ ಎಪಿಸೋಡ್ ಇರ್ತಾವೆ, ಅವು ಕಾಮಿಡಿ ಇರ್ತಾವೆ, ಹಚ್ಬಿಡ. ಎಲ್ಲರೂ ಮಸ್ತ್ ನೋಡ್ಕೊಂತ ಊಟ ಮಾಡೋದಂತೆ. ಆಮ್ಯಾಗ ಗಾಳಿ ಒಳಗೆ ಕುಂತು ಊಟ ಮಾಡೋ ಮಜಾ ಆಯ್ತಲ್ಲ, ಮಸ್ತ್ ಇರ್ತೈತಿ. ಇವಾಗ ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡತ್ತೀನಿ ಅಂತಂದು ಹೇಳಿದ್ರೆ ರಾತ್ರಿದ ಅನ್ನ ಓದತ್ರಿ ಸ್ವಲ್ಪ, ಆಮೇಲೆ ಜೋಳದ ಹಿಟ್ಟು, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಅರ್ಶಿನ ಪುಡಿ, ಹಸಿ ಖಾರ ಅದನ್ನೆಲ್ಲ ಹಾಕಿ ಈಗ ತಾಲಿಪಟ್ಟಿ ಮಾಡತ್ತೀನಿ ರೀ. ಆಮೇಲೆ ನಿನ್ನೆ ಮಡಿಕೆ ಕಾಳಿನೇ ಹಾಕಿದ್ದೆ ಊರ್ಲಿಂತ್ರ ಬರೋದ್ರೊಳಗೆ. ಪಲ್ಯ ಐತಿ, ಸಾರು ಐತ್ರಿಂದ ಮಧ್ಯಾಹ್ನಕ್ಕೆ ಅನ್ನ ಮಾಡ್ತೀನಿ ರೀ. ಈಗ ನಾಷ್ಟಕ್ಕೆ ತಾಲಿಪಟ್ಟಿ ಮಾಡ್ಕೊಂಡು ತಿಂತೀವಿ ರೀ. ಈಗ ನೋಡ್ರಿ ರಾತ್ರಿ ಅನ್ನ ಇತ್ತು ಅಂತ ಹೇಳಿದ್ರೆ ಅದು ತಾಲಿಪಟ್ಟಿ ಒಳಗೆ ಸ್ವಲ್ಪ ಅನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಆ ತಾಲಿಪಟ್ಟಿ ಭಾಳ ಟೇಸ್ಟ್ ಹಾಕವ್ರಿ. ಹಂಗಾಗಿ ಮಾಡತ್ತೀನಿ ನೋಡ್ರಿ. ಅಪ್ಪ ಏನು ಮಾಡತ್ತೀರ? ಚಪಾತಿ ಮಾಡತ್ತೀರ? ಏ ಅಲ್ವಾಪ ಮಾಡ್ಕೊಂಬ ಬೇಡ, ಈ ನಾಷ್ಟ ಅಲ್ವಾ ನಾಷ್ಟ ಮಾಡ್ಕೊಂಡು ಮತ್ತಲ್ಲ 12 ಟೈಮ್ ಬೆಳಿಗ್ಗೆ ಚಾ ಬಿಸ್ಕಿಟ್ ತಿಂದ್ವಿ ಅಂದ್ರೆ ಮುಗೀತು. ಹೌದೌದು, ಬ್ರೆಡ್ ತಿಂದ್ವಿ ಅಂದ್ರೆ ಮುಗೀತು. ಬ್ರೆಡ್ ಬಿಸ್ಕಿಟ್ ತಿಂದ್ವಿ ಅಂದ್ರೆ ನಮ್ದು ಮುಗೀತು. 1 ಗಂಟೆ ಮಟ್ಟ ಬಿಸ್ಕಿಟ್ ಆಡಂಗಿಲ್ಲ ನಾವು. ಪಲಾವ್ ಮಾಡ್ಕೊಂಡ್ ಹೋದ್ರ ನೀಗ ಅವ್ರ? ಅವ್ರು ರಾತ್ರಿನ ಕೂತ್ಕೊಂಡು ಡಿಸೈಡ್ ಮಾಡ್ತಾರ ಇಬ್ರು ವಾದಿ ಬಾದಿ ಫೋನ್ಯಾಗ, ಇವತ್ತು ಏನ್ ಮಾಡ್ಕೊಂಡ್ ಬರ್ತೀವಿ, ಇವತ್ತು ಏನಿಲ್ಲ ಅಂತಂದ ಹೇಳಿ ರೆಸಿಪಿ ಅದು ಇದು ಇಷ್ಟ ಆಗ್ಬಿಡ್ತು ಅಂದ್ರೆ ಬೆಳಿಗ್ಗೆ ಜಲ್ದಿ ಎದ್ಬಿಡ್ತಾಕಿ ಮಾಡಕ ಮಾಡ್ಕೊಂಡ್ ತಿಂದು ಹೋಗದ. ಮಾಡ್ಕೊಂಡ್ ತರಕಾರಿ ಅದ್ರಾಗ ತರಕಾರಿ ಹಾಕಿಟ್ರಿ ನೀವು ಅಂತ ಆಯ್ಕೆ ಇಷ್ಟೊಂದು ತರಕಾರಿ ಇರ್ತೀರ ನಿಮ್ಮನ್ನ ಮಾಡ್ತಾರೆ ಅಂತ ಆಯ್ಕೆ ಮಾಡ್ಕೊಂಡ್ ತಿಂದು ಹೋದ್ರ ನೀಗ ಅವ್ರು? ನಿಮ್ದು ಕೆಲಸ ನಮ್ದೆಲ್ಲ ಆಗಿತ್ತಪ್ಪ ಕೆಲಸ. ಅದು ಇದು ಎಣ್ಣೆ ಅದು ಖಾಲಿಗಿತ್ತ, ಅದಕ್ಕೆ ಹೋಗಿ ತೊಂಬರಂಬರಿ. ಮತ್ತೆ ಈಗ ತಮ್ಮನ್ ಬರೋದ್ರ ಹೋಗಿ ತೊಗೊಂಡ್ಬಿಡಂಬರಿಪ್ಪ ಅಂತಂದು ಹೇಳಿ ಬಂದ್ವಿ ನಾವು ಸುಮ್ಮನೆ. ಈಗ ಒಂದೊಂದು ಪ್ಯಾಕೆಟ್ ತರಿಸಿ ಇಡೋಣ ಆಗೋದಿಲ್ಲಪ್ಪ ಅದು. ನಾವು ಇದ್ರದ್ದು ಅಂತದ ಅಂತ ತಗೊಂಡ್ಬಂದ್ವಿ. ಅದನ್ನ ಅಂತ ತೊಗೊಂಬಂದಿನಿ ಈಗ ನಾನು.
ಡಬ್ಬಿನ ಇವು ಪ್ಯಾಕೆಟ್ಸ್ ಈಡಾಗೋದಿಲ್ಲ ಅದು. ಅಂತ ಈಗ ಮುನ್ನಾ ಬಂದಾನ ಮಸ್ತ್ ಫ್ರೆಶ್ ಅಪ್ ಆಗಿ ಈಗ ಮುನ್ನಾನ ಕೂಡಿ ಮಾರ್ಕೆಟಿಗೆ ಹೊಂಟೀವಿ. ಮುನ್ನಾನ ಐಡಿ ಒಳಗೆ ಅಂದ್ರೆ ಮುನ್ನಾನ ಇನ್ಸ್ಟಾಗ್ರಾಮ್ ಒಳಗೆ ಒಬ್ಬರು ಕಮೆಂಟ್ ಮಾಡಿದ್ರೆ ಮುನ್ನಾನ ಒಬ್ಬರಿಗೆ ಹಾಯ್ ಹೇಳ್ಬೇಕಂತೆ. ಮುನ್ನಾ ಹಾಂ, ನೀ ಯಾರಿಗೆ ಹಾಯ್ ಹೇಳಪ್ಪ ಈಗ? ಅವ್ರ ಹೆಸರು ಮಾಮು ನಿಖತ್ ಅಂತ ಹೇಳಿ, ಹಾಂ, ಅವ್ರಿಗೆಲ್ಲರೂ ನಿಕ್ಕು ಅಂತ ಕರೀತಾರೆ. ಅವ್ರನ್ನ ಹಾಯ್ ಅಂತ ಹೇಳ್ಬೇಕು ಮಾಮು. ಹೇಳ ಮತ್ತೆ ಇವತ್ತು ಹೇಳ್ತಾನೆ ಐತಿ. ಈಗ ಹೇಳ್ತಾರೆ ಮಾಮು, ಹೇಳ ಮತ್ತೆ. ಹಾಯ್ ನಿಖತ್, ಹೌ ಆರ್ ಯು, ನೀವು ಹೆಂಗದಿರಿ ಅಂತೇಳಿ ನಮ್ಗೊಂದು ಕಮೆಂಟ್ ಮಾಡಿ. ಒಂದೆರಡು ದಿನ ಊರಾಗ ಇರಲಿಲ್ಲ ಅಂತಂದು ಹೇಳಿದ್ರೆ ಅಂಗಳೆಲ್ಲ ಧೂಳು ಆಗ್ಬಿಡ್ತೈತೆ. ಯಾಕಂದ್ರೆ ಕಸ ಹೊಡ್ಕೊತ ಇರಂಗಿಲ್ಲಲ್ರಿ, ಎಲ್ಲ ಅಂಗಳೆಲ್ಲ ಧೂಳು ಆಗ್ತೈತಿ, ಒಳಗೆಲ್ಲ ಧೂಳು ಬರೇ ಏನಪ್ಪ ಅಂತಂದು ಹೇಳಿದ್ರೆ ಬರೀ ಇವತ್ತಂತ್ರ ಕ್ಲೀನ್ ಮಾಡೋದಾಗೈತೆ ರೀ. ನಂದು ಅಂಕ್ರಿ ಇವತ್ತು ನಾಳೆ ಬೇರೆ ಬಂದಿತ್ತು ರೀ. 2 ಬ್ಯಾರೆಲ್ಲ ತೊಳೆದು ಕ್ಲೀನಾಗಿ ತುಂಬಿನಿ ರೀ. ಆಮೇಲೆ ಈಗ ಅಂಗಳ ಎಲ್ಲ ತೊಳೆದೀನಿ ರೀ. ಇಷ್ಟು ಬಟ್ಟಿದ್ದು ರೀ, 2 ಹಗ್ಗ ತುಂಬಿವೆ ನೋಡ್ರಿ. ಈಗ ಊರಿಗೆ ಹೋಗಿ ಬಂದಿದ್ವು. ಆಮೇಲೆ ಇಲ್ಲಿಂತ್ರ ಜಳಕ ಮಾಡಿ ಹೋದ್ವಲ್ರಿ, ಅವು ಎಲ್ಲ ಕೂಡ ಒಬ್ಬೊಬ್ಬರು 3 ಜೋಡಿ 4 ಜೋಡಿ ಆಗ್ಯಾವ್ರಿ. ಎಲ್ಲರೂ ತೊಳೆದು ಹಾಕಿದ್ದೀರಿಪ್ಪ. ಈಗೇನಂತ ಹೇಳಿದ್ರೆ ತಮ್ಮನ್ನ ಸ್ಕೂಲಿಂತ್ರ ಬಂದ್ಲು. ಈಗ ಹಾಕಿವು ಸ್ಕೂಲ್ ಡ್ರೆಸ್. ನಾಳೆ ಬುಧವಾರ ಕಲರ್ ಡ್ರೆಸ್ ಅದಾವೆ, ಅವನ್ನ ಒಗದು ಹಾಕಿಬಿಡ್ತೀನಿ ರೀ. ಈಗ ನಾಳೆ ಇದ್ದಾಗನ ಸ್ವಲ್ಪ ಊಟ ಮಾಡ್ತೀನಿ ರೀ. ಬೆಳಿಗ್ಗೆ ತಾಲಿಪಟ್ಟಿ ತಿಂದಾರ್ರಿ. ಈಗ ಇಲ್ಲಿ ಮಡಿಕೆ ಕಾಳು ಪಲ್ಯ, ಕಟ್ಟೆಗೆ ರೊಟ್ಟಿ, ಉಳ್ಳಾಗಡ್ಡಿ. ಅಲ್ಲಿ ಏನಾಗೈತೇನ್ರಿ, ಕಾಗಿ ಹಿಂಡ ಕುಂತವ್ರಿ ಅಲ್ಲಿ. ಏನೋ ಲಪಡ ಆಗತ್ತೆ ಆಗಿದೆ ನೋಡಲ್ಲ ಅದು ಆ ತೆಂಗಿನ ಗಿಡ ತುಂಬಾನು ಕುಂತಾವು. ಆ ಗಿಡದಾಗ ಒಂದು 50 ಕುಂತಾವ. ಈಗ ಹಾಂ, ಅವು ಅಡ್ಕೊಂಡು ಕುಂತಾವ. ಈಗ ಅವು ಅವ್ರಿಗೆ ಯಾರೋ ಏನಂದಿರ್ಬೇಕು, ಅಲ್ಲೊಂದು ಹಿಂದೆ ಇನ್ನೊಂದು ಹಿಂದೆ ಕುಂತಾವ. ಈಗ ಅವು ಜಗಳಕ್ಕ ನಿಂತಾವನೀಗ ಅವು. ಹಾಂ, ದೊಡ್ಡ ಮರನ ಆಕತ್ತಾನೀಗ. ಏನೋ ಲಪಡ ಆಗತ್ತೆ. ಅಲ್ಲೊಂದು ಹಿಂಡು ಓಡಾಡಕತ್ತಾವು, ಇಲ್ಲೊಂದು ಹಿಂಡು ಕುಂತಾವು. ಏನೈತೇನ ಸರ್, ನಮ್ಮ ಕಡೆ ಬಂದು ಏನು ಹೇಳಿದ್ವು ಅಂದ್ರೆ ನಾವು ಕೇಳ್ತೀವಿ. ಸುಮ್ಮನೆಲ್ಲ ಶಿಟ್ನಾಗದ ಈಗ ಅವು. ಹಾಂ, ಸುಮ್ಮನೆಲ್ಲ ಶಿಟ್ನಾಗದ ಈಗ ಅವು. ಮಾತಾಡಕತ್ತೇವ ನಾವು. ಅದೇ ಹಿಂದೆ ಲಪಡ ದೊಡ್ಡ ಲಪಡ ತೊಳಿಯೋದು ಈಗ. ಎಲ್ಲ ಎಲ್ಲ ಹೊಂಟವ ಮಾತಾಡ್ಕೊಂಡ್ ಮತ್ತೆ ಅಲ್ಲೇ ಕುಂದಿರ್ತಾವನೀಗ. ಎಲ್ಲ ಹೊಂಟ್ರಿಪ್ಪ ಸುನ್ನೆಕನೇ ಇವಿ. ಅದ ಮತ್ತೆ ಅಲ್ಲೇ ಹೋಗ್ತಾವ ನೋಡ ತೆಂಗಿನ ಗಿಡಕ್ಕನ. ಹೌದನ ಇದೇನ ಐತ್ರಿ ಒಟ್ಟು. ಮದುವೆ ಇರ್ಬೇಕು ಅವ್ರ ಏನ್ರ, ಮದುವೆ ಇರ್ಬೇಕು. ಅದಕ್ಕೆ ಓಡಾಡ್ ಮಾಡಾಕತ್ತಾವ ನಾವು. ಸುಮ್ ಕೂತ್ ಮಾಡಾಕತ್ತಾವ ಗಿಡದಾಗ. ನೀವು ಓಡಾಡ್ಸತ್ತೆ ಅವಕ್ಕೆ. ಇಲ್ಲ, ಎಲ್ಲ ಮೂಲೆಗಿಂತ್ರನು ಬರಾಕತ್ತಾವ. ಅದೇ ಬೀಗ್ರವ್ರೆ ಅಲ್ಲೊಂದು ಹಿಂಡು ಬಂದು ನೋಡಲ್ಲ, ಅಲ್ಲೊಂದು ಹಿಂಡು ಬಂತು. ಈಗ ಅವರು ಬೀಗ್ರೆ ಈಗ ಬರಾಕತ್ತಾರ. ಇನ್ನೂ ಅವ್ರೆ ಏನೋರಿಗೆ ಹಾಲು ಸಿಗೋಲ್ದು, ಏನು ಬರ್ತಾನೆ ಅವ್ರಿಗೆ. ಇಲ್ಲೊಂದು ಇಲ್ಲೇ ಹೋದ್ರಕತ್ತವನ್ನ ಯಾವಾಗ ಹೋಗ್ಬೇಕಂತಂದು ಯೋಚನೆ ಮಾಡಕತ್ತಾವ ನಾವು. ಇಲ್ಲ, ಅವ್ರು ಭಯ ಆಗತ್ತಾವು. ಎದಕ್ಕೆ ಮದುವೆ ಮಾಡತ್ತಾರ ನಾನು ಹೇಳೋವಂತಾವು. ಇದು ಅಂಗಡಿ ಹೋಗಿತ್ತಾನೆ. ತಮ್ಮನ ಹೆಂಗೆ ತಿರುಗ ಜಡಿ ಮಸ್ತಾಗಿ ಅವ್ಬಿಡ ನೀನು. ಅದು ಬಿದ್ದದ್ ನೋಡಿ ಇಲ್ಲೇ ಕರ್ರಗಾಗ್ಬಿಟ್ಟತ್ ನೋಡಿ. ಇವತ್ತು ಡಾಕ್ಟ್ರ್ ಇದ್ದಿದ್ದಿಲ್ಲ, ಹೋಗಿದ್ವಿ ನಾವು. ಇವತ್ತು ಇಂದು ರಜಾ ಅಂತ ಹೇಳಿ ಹಾಕಿದ್ರಲ್ಲಿ ಚೀಟಿನ. ನಾಳೆ ಯಾವಾಗಾರ ಹೋದ್ವಿ ಅಂತ ಹೇಳಿದ್ರೆ ಬರ್ಸ್ಕೊಂಬರ್ತಂತವ. ಹಿಂಗ್ರಿ ನಮ್ಮ ತಮ್ಮನ ಬಿದ್ದದ್ಲಲ್ಲ, ಅದು ಅಷ್ಟು ಕರ್ರಗಾಗ್ಬಿಟ್ಟತ್ರಲ್ಲಿ. ಒಂದು ಮಲಮ್ ಬರೆದು ಕೊಡ್ರಿ ಅಂಥೇಳಿ. ಹೋಮ್ವರ್ಕ್ ಇತ್ತಂದ್ರೆ ಮಾಡ್ಕೋಬೇಕಿಲ್ಲ ಮಮ್ಮಿ. ನಾ ರಾತ್ರಿಗೆ ಮಾಡ್ಕೊಳ್ತೀನಿ. ಈಗೇನಾಗೈತೆ? ಈಗ ಮಾಡ್ಕೊಂತ ಕುಂದ್ರ ಹೊಡ್ತ ಆಮೇಲೆ ಮಾಡ್ಕೊಳ್ತೀನಿ. ಮಮ್ಮಿ, ನಂದು ಗಲ್ಲೆ ಒಳಗೆ ಎಷ್ಟದ ಹೇಳು ಮಮ್ಮಿ ರೊಕ್ಕ? ಎಷ್ಟಿಗ್ಯಾವ? ಸ್ವಲ್ಪ ಆಗ್ಯಾವ. ತುಳಸಿ ಗಿಡ ಫುಲ್ಲು ಒಣಗಿ ಎಲ್ಲ ಕಟ್ಟಿಗೆ ಆಗ್ಬಿಟ್ಟಿದ್ದು ರೀ. ಮತ್ತು ನೋಡ್ರಿ ಚಿಗಕತ್ತಿತ್ತು ರೀ. ಹಂಗೆ ಹಸಿರು ಎಲೆ ಬಿಡ ಹತ್ತಿತ್ತು ನೋಡ್ರಿ, ಸಣ್ಣ ಸಣ್ಣದು ನೋಡ್ರಿ. ಇಲ್ಲಿ ಕೂಡ ಬಿಡ ಹತ್ತವ್ರಿ. ಸೂರ್ಯ ಮುಳುಗಾಕತ್ತಿದ್ದಾರೆ ಆಗಲೇ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆ ಕಡೆ ನೋಡಿದ್ವಿ ಅಂತಂದು ಹೇಳಿದ್ರೆ ಎಷ್ಟು ಆರೆಂಜ್ ಕಾಣ್ತದೆ ಗೊತ್ತೇನ್ರಿ. ಆ ಕಡೆ ಎಲ್ಲ ಮಾಡೆಲ್ಲ. ಇಲ್ಲಿ ಮಾವಿನ ಗಿಡದಾಗೆಲ್ಲ ಹೂ ಬಿಡಾಕುಂತು. ಗುಲಾಬಿ ಗಿಡ ನೋಡ್ರಿ, ಒಂದು 2 ಹೂ ಕೊಡ್ತಾರೆ. ಆಮೇಲೆಲ್ಲ ಎಲೆ ಒಣಗಾಕತ್ತಿಬಿಟ್ಟದ್ವು. ಆ ಎಲೆ ಎಲ್ಲ ಕೀಳೋದ್ರಾಗ ಅಂದ್ರೆ ಮತ್ತೆ ನೋಡ್ರಿ ಇಲ್ಲಿ ಚಿಗಾಕತ್ತೈತ್ರ. ಹಂಗೆ
ಇಲ್ಲಿ ಬಿಡಾತತ್ ನೋಡ್ರಿ ಇಲ್ಲೆಲ್ಲ ಚಿಗಿತತೇನ್ರಿ ಅದು ಶೇಂಗಾ ಇದು ಮಾಡತ್ತೀಯ? ಶೇಂಗಾ ಇವನ್ನ ಕ್ಲೀನ್ ಮಾಡತ್ತೀನಿ ತಡಿವ. ಎದಕ್ಕೆ ಮಮ್ಮಿ ಈಗ ಇದನ್ನ ಮಾಡ್ತೀನಿ ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ ಮಾಡಿ ಭಾಳ ದಿನ ಆಗೈತಿ, ಖಾಲಿ ಆಗ್ಯದ. ನಿನಗಂತೂ ಶೇಂಗಾ ಚಟ್ನಿ ಬೇಕಾ? ಮತ್ತು ಶಾಲೆಗೆ ಹೋಗಿ ಮುಂದೆ ನಂದು ಫೇವ್ರೆಟ್ ಶೇಂಗಾ ಚಟ್ನಿ. ಅದಕ್ಕೆ ಇವು ಶೇಂಗಾ ಇಷ್ಟ ಅದಾವ. ಇದನ್ನ ಹುರಿದು ಶೇಂಗಾ ಚಟ್ನಿ ಮಾಡಿಟ್ಟು ಅಂದ್ರೆ ಚಲೋ ಆಕತಿ, ರುಚಿ ಆಕತಿ. ಬಿಸಿ ಅನ್ನದೊಳಗೆ ಹಾಕೊಂಡು ಉಣ್ಣಾಕತ್ತೀವಿ ಅಂತ ಹೇಳಿದ್ರೆ ಅನ್ನ ಸಾರು ಒಳಗೂ ಚಲೋ ಆಕೈತಿ. ಚಲೋ ಆಕತಿ. ಅನ್ನ ಬ್ಯಾಳಿ ಸಾರು ಶೇಂಗಾ ಚಟ್ನಿ ಹಚ್ಕೊಂಡು ಉಂಡು ಅಂದ್ರೆ ಭಾಳ ರುಚಿ ಆಕತಿ. ಶೇಂಗಾ ಚಟ್ನಿ ಅಂದ ಯಾವ ಮನುಷ್ಯನೂ ಇಲ್ಲ, ಅದಕ್ಕೆ ಸಾಧ್ಯನೂ ಇಲ್ಲ. ಈಗ ಶೇಂಗಾ ಹೋಗಿ ಮಾಡ್ತಿ? ಶೇಂಗಾ ಹೋಳಿಗೆ ಈಗ ಯಾಕ್ರಿ? ಮತ್ತೆ ಇವೇನು ಇಷ್ಟು ಶೇಂಗಾ ಹುರಿಯಾಕತ್ತೀವಲ್ಲ? ಶೇಂಗಾ ಚಟ್ನಿ ಮಾಡತ್ತೀನಿ ರೀ. ಶೇಂಗಾ ಚಟ್ನಿ ಮಾಡಾಕತ್ತೀನಿ. ಶೇಂಗಾ ಚಟ್ನಿ ನಮ್ಮ ಮನ್ಯಾಗ ಒಬ್ರಿಗೆ ಭಾಳ ಇಷ್ಟ ರೀಪ್ಪ. ಅದು ಮಾಡಾಕತ್ತಿ ಈಗ 2-3 ದಿನ ಆತೀಗ. ಗಂಟ ಬಿದ್ದುಬಿಟ್ಟಾಳ ಆಕೆ. ಯಾರು ತಮ್ಮಣ್ಣ? ಹಾಂ, ಆಕೆ ಶೇಂಗಾ ಚಟ್ನಿ ಇತ್ತಂದ್ರೆ ಯಾವ ಸಾರು ಬೇಡ, ಪಲ್ಯ ಬೇಡ, ಏನು ಬೇಡ ನೋಡ್ರಿ. ಬಿಸಿ ಅಂದಾಗ ಸ್ವಲ್ಪ ತುಪ್ಪ ಹಾಕಿ ಶೇಂಗಾ ಚಟ್ನಿ ಹಾಕಿ ಕಳಿಸ್ಬಿಟ್ಟು ಅಂದ್ರೆ ಶಾಲೆಗೆ ಅದನ್ನ ಕಟ್ಕೊಂಡು ಹೋಗ್ತಾಳ ಆಕೆ. ಅದಕ್ಕೆ ಮನೆ ಶೇಂಗಾನ ಅದಾವು, ಪುಟಾಣಿನ ಅದಾವು, ಮಾಡಿರತ್ತಂತೆ ಹುರಿ ಹಾಕ್ತೇನೆ. ಮಸ್ತ್ ಆಕತ್ತ ಅದ ಶೇಂಗಾ ಚಟ್ನಿ ತಿನ್ನಕ್ಕೆ ಚಲೋನ ಆಕತ್ತ. ಆಮೇಲೆ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಅದ ಶೇಂಗಾ ಚಟ್ನಿ. ರೊಟ್ಟಿ ಒಳಗೆ, ಚಪಾತಿ ಒಳಗೆ. ಚಪಾತಿ ಒಳಗೆ ಚಲೋ ಆಗಲ್ಲ. ರೊಟ್ಟಿ ಒಳಗೆ ಗುರಳ್ ಪುಡಿ ಶೇಂಗಾ ಚಟ್ನಿ ಮೊಸರು ಇತ್ತಂದ್ರೆ ಅದ್ರದ್ದು ಊಟನೇ ಬೇರೆ ನೋಡಿ, ಅಷ್ಟು ರುಚಿ ಕೊಡ್ಬೇಕು ರೊಟ್ಟಿ ಒಳಗೆ. ಅಲ್ಲಿ ಮಾಲ್ ಕಡೆ ಸ್ಟಾಪ್ ಆಗಿ ಈಗ ಒಂದು ತಾಸಿನ ಮ್ಯಾಗ ಆತೆ. ಬಿಸಿಲು ನೋಡ್ರಿ ಇಲ್ಲಿ ಯಾವ ಪರಿ ಐತಿ. ಈಗ ಬೆಳಿಗ್ಗೆ ಟೈಮ್ 11 ಗಂಟೆ ಆಗೈತಿ. 11 ಗಂಟೆಗೆ ಈ ಪರಿ ಬಿಸಿಲು ಅಂತ ಹೇಳಿದ್ರೆ ಈಗ ಬ್ಯಾಸಿಗೆಲ್ಲ ಚಾಲು ಆಗಿರ್ಬೇಕು. ಬಿಸಿ ರೊಟ್ಟಿ ಮಾಡಿದ್ದೆ, ಮಡ್ಕಿಕಾಳು ಪಲ್ಯ ಮಾಡಿದ್ದೆ, ಅನ್ನ ಸಾರು ಅದನ್ನ ಊಟ ಮಾಡಿದ್ದೆ ನೋಡಿ. ಯಾರಿಗೆ ಫೋನ್ ಹಚ್ಚಿ? ಹುಡುಗರು ಶಾಲೆಗೆ ಹೋಗ್ಯವರು. ಹಾಂ, ಆರಾಮದೀವಿ ಎಲ್ಲರೂ. ನೀವು ಕೊಟ್ಟೂರ್ಗೆ ಹೋಗಿದ್ದೆ ಅಂತಲ್ಲ ಮಾಮ, ಬೊಳ್ಳೆ ತುಂಬ್ರಕ್ಕೆ ಹೋದೆ. ಆಯ್ತು, ಊಟ ಮಾಡೋಣ. ಸುಮ್ಮನವ್ರ ಮಾಮವ್ರ ಫೋನ್ ಹಚ್ಚಿರ್ಬೇಕು. ಅವ್ರು ಹೆಂಗ್ರಿಪ್ಪ ಅಂತ ಹೇಳಿದ್ರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಫೋನ್ ಹಚ್ತಾರೆ ರೀ. ಅವ್ರು ಹಚ್ಲಿಕ್ಕಂದ್ರೆ ಅವ್ರಿಗೂ ಸಮಾಧಾನ ಆಗಂಗಿಲ್ಲ. ಹೌದ್ರಿಪ್ಪ, ಮತ್ತು ನಮ್ಮ ಮಾಮ ಫೋನ್ ಹಚ್ತಾರೆ. ನಾನು ಹಚ್ಚಲಿಲ್ಲ ಅಂದ್ರೆ ಅವ್ರಂತ್ರ ಹಚ್ಚತ್ತಾರ. ಒಂದಿನ ಬಿಟ್ಟು ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಕಳ್ಕೊಳಕತ್ತೆ. ಮರುದಿನ ಮತ್ತೆ ಹಚ್ಚೇ ಬಿಟ್ಟಿರ್ತಾರೆ. ಅವ್ರು ಹಚ್ತಾರೆ, ನಮ್ಮ ಮಾಮಿಯರು ಹಚ್ಚಿರ್ತಾರೆ. ಇಲ್ದಂದ್ರೆ ನಮ್ಮ ತಮ್ಮರ, ನಮ್ಮ ರೇಷ್ಮಾರ ಒಟ್ಟು. ನಿನಗೊಂದು ಮಾತು ಕೇಳ್ತೀನಿ ನಾನು, ನನಗೆ ಕರೆಕ್ಟಾಗಿ ಹೇಳ ನೀನು. ಅಲ್ಲಿ ನಿಮ್ಮ ಚಾಚಾ ಅದಾರೆ, ನಿಮ್ಮ ಚಾಚಿ ಅದಾರೆ, ನಿಮ್ಮ ಖಾದರ್ ಅದಾನೆ. ಕಡಿಮೆ ಅಂದ್ರೆ ಅಲ್ಲಿ ನಿಮ್ಮಲ್ಲಿ 4 ಮನೆ ಅದಾವೆ. 4 ಮನೆ ಒಳಗೆ ನಿನಗೆ ಹೆಚ್ಚಾದ ಜೀವ ಮಾಡ್ರ ಹೇಳ ನಾನು. ನಿಮ್ಮ ಮಾಮವಾರ ನಮ್ಮ ಮಾಮರಿಪ್ಪ ಅದಲ್ಲ. ನಾನು ಏನು ಹೆಮ್ಮೆಲಿಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ನಾನು ನಮ್ಮ ಮಾಮನ ಬಗ್ಗೆ. ಯಾಕಂದ್ರೆ ನಮ್ಮ ಮಾಮು ಅಂತೇಳಿ ನಮ್ಮ ಮಾಮು ಅಷ್ಟ ಅಲ್ಲ, ಅವ ನನ್ನ ತಂದೆಗೆ ಹೌದು, ತಾಯಿನೂ ಹೌದು, ಇಬ್ಬರು ನಮ್ಮ ಮಾಮನ ನನಗೆಲ್ಲ. ಯಾಕಂದ್ರೆ ಅಷ್ಟು ಜೀವ ಮಾಡ್ತಾರಲ್ಲ. ನಾನಾ ಪುಣ್ಯವಂತೆ ಅಂತೀನಿ. ನಾನು ಮಾತಿಗೊಂದ್ಸರ ಹೇಳ್ಕೊತೀನಿ ನಾನು ಅಂತ ಮಾಮನ ಪಡ್ಯಾಕ ನಾನು ಭಾಳ ಪುಣ್ಯ ಮಾಡೀನಿ ಅನಿಸ್ತೈತಿ. ಹಡಗ್ಲಿಗೆ ಹೋದ್ವಿ ಅಂತಂದು ಹೇಳಿದ್ರೆ ಎಲ್ಲರಿಗೂ ಇಲ್ಲಿದ್ದ ಖುಷಿ ರೀ. ನಮ್ಮ ಚಾಚಾರಿಗಾತ, ನಮ್ಮ ತಮ್ಮಗಳಿಗಾತ, ನಮ್ಮ ಚಾಚಿಯರಿಗೆ, ಆಮೇಲೆ ಅಲ್ಲ ಹಂಗೆ ಎಲ್ಲರಿಗೂ ಖುಷಿ ಆಕೈತೆ. ನಾವು ಹೋದ ಅಂತ ಹೇಳಿದ್ರೆ ಎಲ್ಲರೂ ಕೊಡ್ತಾರೆ, ಎಲ್ಲ ಒಂದ ಕಡೆ ಜಮಾ ಹಾಕೀವಿ, ಎಲ್ಲ ಕಷ್ಟ ಸುಖ ಮಾತಾಡ್ಕೊಂತೀವಿ. ಆದ್ರೂ ಹಚ್ಚ ನಿನ್ನ ಮ್ಯಾಗ ಜೀವನ ಅಂತ ಹೇಳಿದ್ರೆ ನಿಮ್ಮ ಮಾಮೂನೇ. ಆಮ್ಯಾಗ ನಾವೇನು ನಿನ್ನ ನೋಡಕ್ ಬಂದಲ್ಲ ಫಸ್ಟ್ ಅಲ್ಲಿ, ಅದು ಬಂದಾಗ ನಿಮ್ಮ ಮಾಮ ಅವರು ಉದ್ದು ಕೂದ್ಲ, ಅವಾಗ ಕೂದ್ಲ ಬಿಟ್ಟಿದ್ರು ಅವಾಗ ಅವ್ರೆ ಜಗ್ ಕೂದ್ಲ. ನಾನು ಫೋಟೋ ತೋರಿಸಿ ನೋಡ್ರಿ, ನಮ್ಮ ಮಾಮವ್ರು ಹಿಂಗಿದ್ರು ನೋಡ್ರಿಪ್ಪ ಮದುವೆ ಆಕಿನ ಮುಂಚೆಗ. ನಾ ಏನ್ ಬಿಟ್ಟಿದ್ನಲ್ಲ ಲಾಸ್ಟ್ ಟೈಮ್ ಕೂದ್ಲ ಸಪ್ಯಾರ ಮದ್ವೆ ಒಳಗ ಹಂಗ ಕೂದ್ಲ ಸೇಮ್. ಹೌದು, ನಾನು ಮದುವೆ ಮಾಡ್ಕೊಡೋ ಮಟ್ಟ ಬೆಕ್ಕದಾರ ಅಲ್ಲಿ ಹುಡುಗಿ ಹಿಂಗದ ಹುಡುಗಿ ಅಂದ್ರ ಯಾರ ಬಗ್ಗೆನೂ ಅವ್ರ ಕಿವಿ ಹಾಕೊಂಡಿದ್ದಿಲ್ಲ ನೋಡ್ರಿ. ಆಕೆ ಮದ್ವೆ ಮಾಡ್ಬೇಕು, ಮುಂದೆ ನಾನು ಮದ್ವೆ ಮಾಡ್ಕೊಂತೀನಿ. ಅಲ್ಲಿವರೆಗೂ ಆಕೆ ಅದು ಎಷ್ಟು ವರ್ಷಗಾರ ಆಗ್ಲಿಕ್ಕೆ ಮದ್ವೆ, ಒಟ್ಟು ಆಕೆ ಮದ್ವೆ ಮಾಡಿ ಆಕೆಗೆ ಒಂದು ಜೀವನಕ್ಕೆ ಹಚ್ಚಿದ್ಮೇಲೆ ನಾನು ಮದುವೆ ಆಗದ. ಅಲ್ಲಿವರೆಗೂ ಮನ್ಯಾಗ ಮದುವೆ ಸುದ್ದಿನೇ ಎತ್ತಬೇಡ್ರಿ ನಂದು ಅಂತಂದೇಳಿ ಕಂಡೀಷನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಈ ವಿಷಯದಾಗ ಮಾತ್ರ ನಿನ್ನ ಕರೆ ಸುಮ್ಮನೆ ಭಾಳ ಪುಣ್ಯ ಮಾಡಿ, ಭಾಳ ಗ್ರೇಟ ನಿಮ್ಮ ಮಾಮವಾರ. ನಮ್ಮ ಮಾಮನ ಗ್ರೇಟ್ ನೋಡಿ. ಮೊನ್ನೆ ನಮ್ಮ ತಮ್ಮರ ಊರಿಗೆ ಹೋದಿವಿ ಅಂತಂದು ಹೇಳಿದ್ರೆ ಅಲ್ಲಿ ಸಂತೆ ಹೋಗ್ಬಂದು ಹೇಳ್ಬೇಕನ ನೋಡುವ, ಮತ್ತೆ ಇಲ್ಲಿಂತ್ರ ಇಲ್ಲೇ ಹೋಗ್ಬೇಡ ಊರಿಗೆ, ಅಲ್ಲಿ ಬಾ ಹಡಗ್ಲಿಗೆ, ಅಲ್ಲಿಂತ್ರ ಹೋಗಂತಿ ನಮ್ಮ ಮನೆಗೆ ಒಂದಿನ ಉಳ್ಕೊಂಡು. ಅದಕ್ಕೆ ನಮ್ಮ ಮಾಮಿಗೆ ಅದು ಬಿಟ್ಟು ಹೊಂಟೀನಿ, ಕರ್ಕೊಂಬ ಅಂತಂದು ಹೇಳಿ
ಮಧ್ಯಾಹ್ನ ಎಲ್ಲರೂ ಊಟ ಮಾಡ್ಕೊಂಡು ಹಡಗ್ಲಿ ಬಂದ್ಬಿಡ್ರೆ ಅಂತಂದು ಹೇಳಿ ಹ್ಞೂ ಅಮ್ಮ ಅಂತಂದು ಹೇಳಿದೆ ನಾನು. ಆ್ಯಕ್ಚುಲಿ ಏನಾದ್ರಪ್ಪ ಅಂತ ಹೇಳಿದ್ರೆ ನಾವೇನು ಖಾದರವ್ರು ಹೋಗಿದ್ವಲ್ಲ ರೀ, ಅಂದ್ರೆ ಸುಮ್ಮನಾರ ತಮ್ಮನವ್ರು ಹೋಗಿದ್ವಲ್ಲ ನಾವು. ಅಲ್ಲಿಂದ ಏನು ಮಾಡ್ದೆ, ಖಾದರ್ ನಮಗೆ ಆಟೋ ಕರ್ಕೊಂಬಂದು ಬಿಟ್ಟಾರೆ. ಅಲ್ಲಿ ಆಟೋ ಒಳಗೆ ಕುಂತು ನಾವು ಸೀದಾ ಬೊಮ್ಮನಹಳ್ಳಿ ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿ ಬಸ್ ನಿಂತಿತ್ತು, ಹುಬ್ಳಿ ಬಸ್. ನನಗೇನು ಮನಸ್ಸು, ಮತ್ತು 3-4 ಬಸ್ ಚೇಂಜ್ ಮಾಡ್ಬೇಕಲ್ಲ, ಈಗ ಡೈರೆಕ್ಟ್ ಬಸ್ ಐತಿ ಹುಬ್ಳಿಗೆ ಹೋಗ್ಬಿಡ್ದು ನನ್ನ ಮನಸ್ಸು. ಆದರೆ ನಿಮ್ಮ ಮಾಮವ್ರು ನಿನಗೆ ಬಿಡೋಂಗಿಲ್ಲ, ನೀನು ನಿಮ್ಮ ಮಾಮಗೆ ಬಿಡೋಂಗಿಲ್ಲ. ಅವ್ರು ಏನಂದ್ರೆ ಇಲ್ಲಿ ಮಠ ಬಂದಿರಿ ನೀವು, ಮತ್ತು ಅಲ್ಲಿ ಬಂದು ಹೋಗ್ರಿ ಅಂತ ಹೇಳಿದ್ರೆ, ಮತ್ತು ಅಲ್ಲಿಂದ ಅಲ್ಲಿ ಹೋದ್ವಿ, ಮತ್ತು ಅಲ್ಲಿಂದ ಊರಿಗೆ ಬಂದ್ವಿ. ಆಮೇಲೆ ನಮ್ಮ ತಮ್ಮನ ಭಾಳ ಇದು ಮಾಡಿದಾರಪ್ಪ. ಯಾವಾಗ್ಲಿಂತ ನಮ್ಮ ತಮ್ಮ ನನ್ನ ಜೋಡಿ ಹಂಗದಾನ. ಇನ್ನು ನಾನು ಸಣ್ಣಕ್ಕಿದ್ದಾಗ ನಮ್ಮ ತಮ್ಮ ಜಗ್ ಹೊಡಿತಿದ್ದೆ. ಅವ್ನು ಜಗ್ ಹೊಡ್ಸ್ಕೊಂಡಾನ. ಆದ್ರೂ ಅಷ್ಟು ಹೊಡ್ಸ್ಕೊಂಡ್ರು ಒಂದು ತಟ್ಟು ಇದ್ರ ಏನು ಮಾತಾಡ್ತಿದ್ದಿಲ್ಲ, ನಾನು ಹೊಳ್ಳಿ ಇದನ್ನ ಮಾಡ್ತಿದ್ದಿಲ್ಲ ನೋಡ. ಸುಮ್ಮನೆ ನಾನು ಹೊಡ್ಸ್ಕೊಂತಿದ್ದ, ಬೈಸ್ಕೊಂತಿದ್ದ ಅವನ. ಅವಾಗ ಸಣ್ಣದ ಹೆಂಗೆ ಜೀವ ಇದ್ದಾನಲ್ಲ ನನ್ನ ಮೇಲೆ, ಈಗ ಅದಕ್ಕಿನ್ನ ಜೀವ ಅದ ನಮ್ಮ ತಮ್ಮ ಹೇಳ್ಬೇಕಂತ ಹೇಳಿದ್ರೆ. ಖರೇನ ನಾ ಭಾಳ ಪುಣ್ಯ ಮಾಡೀನಿ ಬಿಡ್ರಿ ಅಮ್ಮಿಗೂ. ಆಮೇಲೆ ನಮ್ಮ ತಮ್ಮನ ಹೆಂಡತಿನ ಅಷ್ಟೇ ರೀ, ಆಕೆ ಭಾಳ ಜೀವ ಮಾಡ್ತಾಳ್ರಿಪ್ಪ ನಮ್ಮ ರೇಷ್ಮನ. ಹಂಗೆ ಜೀವ ಎಲ್ಲರೂ ಅದಾರ ನಿನ್ನ ಮ್ಯಾಗ, ಇಲ್ಲ ಅಂತಲ್ಲ. ಬಟ್ ಎಲ್ಲದಕ್ಕಿಂತ ಜೀವ ಇರೋದಂತಪ್ಪ ಹೆಚ್ಚಾನ ಚಂದ ಹೇಳಿದ್ರೆ ನಿಮ್ಮ ಮಾಮವಾರ ಭಾಳ ಇದಾರ. ಆ ಪ್ರೀತಿ ಅದು ಎಲ್ಲ ಹಂಗೆ ಇರಲಿ ಅಂತಂದೇಳಿ ನಾನು ಎಲ್ಲೋ ಯಾವ ದೇವ್ರಿಗಾರ ಹೋಗ್ಲಿ ನಾನು ಅದನ್ನ ಬೇಡ್ಕೊಳ್ಳೋದೆ. ನಮ್ಮ ತವ್ರ ಮನೆಯವರು ಎಲ್ಲ ಗಂಡು ಮನೆಯವರು ಎಲ್ಲರೂ ಖುಷಿಯಲ್ಲಿಂತ್ರ ಹಿಂಗೆ ಇರ್ಲಿಪ್ಪ ನಾವೆಲ್ಲರೂ ಅಂತಂದೇಳಿ ಅದನ್ನ ನೋಡಪ್ಪ ನಾವು ಬೇಡ್ಕೊಳ್ಳೋದ್ರಿ, ಮತ್ತೇನಿಲ್ರಿ. ಅದಕ್ಕಿನ್ನ ಇದ್ರ ಮುಂದೆ ಮತ್ತೇನೈತ್ರಿ, ಹೌದಿಲ್ರಿ? ನಿನಗವ್ರ ತಂದೆ ತಾಯಿ ಇಲ್ಲ ಅನ್ನೋ ಕೊರಗೈತಲ್ಲ, ಅವ್ರ ನನಗೆ ಯಾವಾಗಲೂ ಬರಾಕ್ ಕೊಟ್ಟೇ ಇಲ್ಲ ಅವ್ರೆ. ಇಲ್ಲ ಬಿಡ್ರಿ, ಅದೇ ಹೇಳಂಗಿಲ್ಲ. ನಾನು ಈಗಲಾದ್ರೂ ನೆನ್ಸಂಗಿಲ್ಲ. ನಾನು ಹೇಳ್ಬೇಕಂತ ಹೇಳಿದ್ರೆ, ನೀವು ಯಾರಾದ್ರೂ ಬೈರ್ಬೇಕಂದ್ರೆ ತಂದೆ ತಾಯಿ ನೆನ್ಸಂಗಿಲ್ಲ ನೋಡಿಕೆ ಅಂತಂದು ಹೇಳಿ. ಯಾಕಂದ್ರೆ ನಾವು ತಂದೆ ತಾಯಿ ಪ್ರೀತಿನ ಕಂಡಿರಲ್ರಿ ನಾವು. ಅದೇನು ಸ್ವಲ್ಪ ದಿನ ನಾವು ಇನ್ನೇನು ನಮಗೆ ತಿಳುವಳಿಕೆ ಬಂತು, ನಮಗೆಲ್ಲ ತಂದೆ ತಾಯಿ ಪ್ರೀತಿ ತೋರ್ಸಾಕತ್ತಿದ್ರೆ ಇನ್ನು ತಿಳ್ಕೊಬೇಕು ಅನ್ನೋದ್ರೊಳಗೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋದ್ರಿ. ಆ ಪ್ರೀತಿ ಎಲ್ಲ ಏನೈತಿ, ಈಗ ನಮ್ಮ ಮಾಮು ಕೊಟ್ಟಾರಲ್ರಿ, ನಮ್ಮ ಮಾಮುಗ ನಾವು ಹೇಳ್ಕ ಅವರ ತಂದೆ ಅವರ ತಾಯಿ ಎಲ್ಲ ಅವರೇ, ನಮ್ಮ ಮಾಮುನರೇ, ನನಗೂ ನಮ್ಮ ತಮ್ಮಗ ಇಬ್ರಿಗೂ. ಆಮ್ಯಾಗ ನಿಮ್ಮ ಅಪ್ಪರ ಸಂಬಂಧಿಕರ ಲಕ್ಕೊಂಡೊಳಗೆ ಇರ್ತಾರೆ ಅಂಥೇಳಿ ಅಷ್ಟೇ ನಿಮಗೆ ಗೊತ್ತೈತಿ. ಆದ್ರೆ ನೀವು ಯಾವಾಗಲೂ ಹೋಗಿಲ್ಲ ಅಲ್ಲಿ ಹುಡ್ಕೊಂಡೆ. ನಮ್ಮ ಅಪ್ಪರ ಊರು ಲಕ್ಕೊಂಡೆ ಅನ್ನೋದು ಒಂದ ಹೆಮ್ಮೆ ನಮಗೆ. ಆದ್ರಲ್ಲಿ ಯಾರು ಅದಾರ ನಮ್ಮ ಸಂಬಂಧಿಕರ, ನಮ್ಮ ದಾದಾ ಅದಾರೋ, ನಮ್ಮ ದಾದಿ ಅದಾರೋ, ಯಾರು ಅದಾರೋ, ನಮ್ಮ ದೊಡ್ಡಪ್ಪಗಳು ಅದಾರೋ, ಚಿಕ್ಕಪ್ಪಗಳು ಅದಾರೋ, ಏನು ನನಗೆ ನೆನಪಿಲ್ಲ, ನನಗೆ ಗೊತ್ತೇನಿಲ್ಲ. ಅವ್ರ ಮಕನ ನೋಡಿಲ್ಲ ನಾವು. ಈ ಬ್ಲಾಗ್ ನೋಡಿದ್ಮ್ಯಾಗ ಯಾರು ಅಲ್ಲಿದ್ರೆ ಕಮೆಂಟ್ ಮಾಡ್ರಿ. ನಿಮ್ಮ ಅಪ್ಪರ ಹೆಸರು ಏನಂತಲ್ಲ? ಮೌಲಾ ಸಾಬ್. ಮೌಲಾ ಸಾಬೇನೆ? ಮೌಲಾ ಸಾಬ್ ಇವರ ತಂದೆ ಹೆಸರು ಲಕ್ಕೊಂಡಿರಿಪ್ಪ ನಮ್ಮೂರು. ಆಮೇಲೆ ನಮ್ಮ ಅಪ್ಪರು ಅಷ್ಟು ದಿನ ಇದ್ರೂ ನಾವು ಸಣ್ಣರಿದ್ವಿ. ನಾವು ಏಟಿಟ್ಟಿದ್ವಿ ನೋಡ್ಬಿಡು. ನಮ್ಮ ಅಪ್ಪರ ಮಕ್ಕನ ನನಗೆ ಅಷ್ಟೇ ಸರಿಯಾಗಿ ನೆನಪಿಲ್ಲ. ಆಮೇಲೆ 8ನೇ ತನಮಟನ ನನಗೆ ಸ್ವಲ್ಪ ತಿಳುವಳಿಕೆ ಐತಿ. ಅವಾಗಾದ್ರೆ ಯಾರು ನಮಗೆ ಲಕ್ಕೊಂಡಿ ಕರ್ಕೊಂಡೋಗಿ ಇದು ನಿಮ್ಮ ಮನೆ, ನಿಮ್ಮ ಅಪ್ಪರ ಮನೆ ಐತನೋ ಇಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ನಮ್ಮ ಅಪ್ಪರ ಆಸ್ತಿ ಐತಂತನೂ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ನೋಡ್ರಿ. ಯಾಕಂದ್ರೆ ಅಲ್ಲಿದ್ದು ಏನು ನಮಗೆ ವಹಿವಾಟನೇ ಇಲ್ಲ ರೀ. ಯಾಕಂದ್ರೆ ಹೋಗ್ಕೊಂತ ಬರ್ಕೊಂತ ಇದ್ದಿದ್ವಿ ಅಂದ್ರೆ ಅಲ್ಲಿ ಯಾರು ಅದಾರ, ನಮ್ಮ ಅಪ್ಪರ ಮನಿನೂ ಐತಿ, ಯಾರು ಅದಾರ ನಮ್ಮ ಅಪ್ಪರ ಸಂಬಂಧಿಕರು ಅನ್ನೋದು ಗೊತ್ತಾಕಿತ್ತು. ಅದು ಏನೇ ನಮ್ಮ ಅಪ್ಪರ ಇಷ್ಟನ್ನ ನಮಗೆ ಗೊತ್ತಿಲ್ರಿ. ಏನು ಆಸ್ತಿ ರೊಕ್ಕ ತೊಂದು ಏನು ಮಾಡ್ತಿ, ಇದ್ರೂ ಬ್ಯಾಡ ನಮಗೆ. ಅದು ಹಂಗಲ್ಲ ನಾನು ಹೇಳೋದ, ಮನಿ ಏನಾರ ಇರ್ತತ್ತ ನಮ್ಮ ಅಪ್ಪರ್ದು, ಅಲ್ಲಿ ಹುಟ್ಟಿ ಬೆಳೆದಾರ ಅಂತಂದು ಹೇಳಿದ್ರೆ ಅದು ಮನಿಯಾರ ಇರ್ತತ್ತ, ಮನಿನೇ ಐತ ಇಲ್ಲ ನಮ್ಗೆ ಅದನ್ನು ಗೊತ್ತಿಲ್ಲ ರೀ. ಹೇಳ್ಬೇಕಂದ್ರೆ ಇಷ್ಟೆಲ್ಲ ಐತ್ರಿ ನಮ್ಮ ಅಪ್ಪರ್ದು ಪ್ರಾಬ್ಲಮ್. ಆಮೇಲೆ ಇಲ್ಲೇ ಇದ್ರಲ್ಲ ಮುಗಿತಾ. ಆಮೇಲೆ ನಮ್ಮ ನಾನಿಯರು ಕರ್ಕೊಂಡು ಹೋಗ್ಲಿಲ್ಲ, ಯಾರು ಕರ್ಕೊಂಡು ಹೋಗಿದ್ದು ನಿಮ್ಮ ಅಪ್ಪರ ಊರು ಅಂತಂದು ಹೇಳಿ. ಅವ್ರು ಯಾಕಂದ್ರೆ ಮಗಳು ಅಲ್ಲೇ ಇದ್ರು, ಹಳೆಯನ ಅಲ್ಲೇ ಇದ್ರೆ ಅವ್ರಿಗೆ ಎದಕ್ಕೆ ಬೇಕಾಗಿತ್ತು ಅಲ್ಲಿ ಹೋಗೋದು. ಹಂಗಾಗಿ ಏನು ಗೊತ್ತಿಲ್ರಿ. ಇಷ್ಟ ರೀ. ಇನ್ನೇ ಈಗೈತಲ್ಲ ಅದು ಹಿಂದಿಂದೆಲ್ಲ ಕನಸ್ರಿ. ಈಗೇನು ನಡೆಯತ್ತೈತೆ ನೋಡ್ರಿ, ಇದೆಲ್ಲ ನಿಜ. ಅಷ್ಟೇ ತಿಳ್ಕೊಬೇಕು ನೋಡ. ಮನುಷ್ಯ ಹೋಗಿದ್ದೈತಲ್ಲ ಎಲ್ಲ, ಈಗ ಅದೇ ಮರ್ತು ಬಿಡೋದ್ರಿ, ಮರ್ತು ಬಿಡ್ಬೇಕು. ಈಗ ಮುಂದೆ ಏನು ನಡೀತೈತಿ, ಈಗ ಎಷ್ಟು ಚೆಂದ ನಡ್ಸ್ಕೊಂಡು ಹೋಗ್ಬೋದು ಅಷ್ಟೇ ವಿಚಾರ ಮಾಡ್ಬೇಕು. ಯಾವಾಗಾದ್ರೂ ನೆನಪು ಬರ್ತೈತೆ ಅಷ್ಟ. ನಮಗೂ ತಂದೆ ತಾಯಿ ಇದ್ದಿದ್ದಂದ್ರೆ ಇನ್ನೂ ಖುಷಿ ಆಕತ್ತಲ್ಲ ಅಂತೇಳಿ. ಬಟ್ ಆಗಿನ ಕ್ಷಣಕ್ಕೆ ಅಷ್ಟ ರೀ ನೆನಪು. ಆಮೇಲೆ ಮತ್ತೆ ಮರ್ತು ಬಿಡೋದ್ರಿ ಎಲ್ಲ. ಏನು ಇಲ್ಲದನ್ನ ನೆನ್ಸ್ಕೊಂತ ಕುತ್ಕೊಳ್ಳೋದು ಅಲ್ಲ. ಮುಂದೆ ಈಗೇನಾಗತ್ತೈತೆ ನೋಡು, ಅದನ್ನ ನೋಡ್ಕೊಂತ ಹೋಗ್ಬೇಕು ಅನ್ನೋದು ಒಂದ ನೋಡ್ರಿ ನಮಗೆ.